ಇತ್ತೀಚೆಗೆ ಮಂಡನೆಯಾದ ಮದ್ದೂರು ನಗರಸಭೆಯ ಬಜೆಟ್ನ ಕರಡು ಪ್ರತಿಗಳನ್ನು ಸುಟ್ಟು ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಹಾಗೂ ಗೊರವನಹಳ್ಳಿ ಗ್ರಾಮಸ್ಥರು ತಮ್ಮ ಗ್ರಾಮಗಳ ಗ್ರಾಮ ಪಂಚಾಯಿತಿಗಳ ಆವರಣದಲ್ಲಿ ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿದರು. ತಾಲೂಕಿನ ಗೆಜ್ಜಲಗೆರೆಯ ಗ್ರಾಮಪಂಚ್ ಕಚೇರಿ ಆವರಣದಲ್ಲಿ ಕರಡು ಪ್ರತಿಗಳನ್ನು ಸುಟ್ಟು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಹಾಗೂ ಮಹಿಳೆಯರು ಜಿಲ್ಲಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಸೂದೆ ಉಂಟದ ಯಾಕೆ ಒಂದ ಮಾಡ್ತಿದ್ದೀರಿ ಬಂದ್ ಅರ್ಬಿಟ್ಟು ಹಾಕಿ ಬರ್ಲಿ ರೈತಪರ ಹೋರಾಟಗಾತಿ ಸುನಂದಾ ಜಯರಾಮು ಮಾತನಾಡಿ 4 ಗ್ರಾಮ ಪಂಚಾಯಿತಿಗಳನ್ನು ನಗರಸಭೆಗೆ ಸೇರ್ಪಡೆ ಮಾಡಿರುವ ವಿಚಾರ ನ್ಯಾಯಾಲಯದಲ್ಲಿದ್ದರೂ ಕಾನೂನುಬಾಹಿರವಾಗಿ ಮದ್ದೂರು ನಗರಸಭೆಯಲ್ಲಿ 4 ಗ್ರಾಮ ಪಂಚಾಯಿತಿಗಳನ್ನು ಒಳಪಟ್ಟಂತೆ ಬಜೆಟ್ ಮಂಡಿಸಿರುವುದು ಕಾನೂನುಬಾಹಿರವಾಗಿದೆ ಎಂದು ಆರೋಪಿಸಿದರು. ನಾವು ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರು ಅಧಿಕಾರಿಗಳು ತಮ್ಮ ಚಟುವಟಿಕೆಗಳನ್ನು ಮುಂದುವರಿಸುತ್ತಲೇ ಇದ್ದಾರೆ. ಹಾಗಾಗಿ ಪುರಸಭೆ ಒಳಗೆ ನಗರಸಭೆಯ ಹೆಸರಿನಲ್ಲಿ ಕಾರ್ಯಚಟುವಟಿಕೆಗಳು ಶುರುವಾಗಿವೆ. ಕರಡು ಪ್ರತಿ ಹೊರಟಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕರಡು ಪ್ರತಿಯನ್ನು ಹೊರಡಿಸಿ ಬಜೆಟನ್ನು ಮಂಡಿಸಿದ್ದಾರೆ. ಹಾಗೆಯೇ ವಾರ್ಡ್ಗಳನ್ನು ವಿಂಗಡಣೆ ಮಾಡಿದ್ದಾರೆ. ಜನಗಣತಿಯ ಆಧಾರದ ಮೇಲೆ ಮದ್ದೂರಿನ 4 ಪಂಚಾಯಿತಿಗಳನ್ನು ಸೇರಿಸಿದಾಗೆ 31 ವಾರ್ಡ್ಗಳನ್ನು ತಾವು ಪ್ರಕಟಿಸಿದ್ದಾರೆ ಡಿಸಿ ಅವರು. ಅದನ್ನು ನಾವು ವಿರೋಧ ಮಾಡಿ, ಯಾಕೆಂದರೆ ನಗರಸಭೆಯ ಸೇರ್ಪಡೆಯೇ ಕಾನೂನು ಬಾಹಿರ ಆಗಿರುವಾಗ ಅದನ್ನು ನಗರಸಭೆ ಅಂತ ಹೇಗೆ ಒಪ್ಕೊಳ್ಳೋಕ್ಕಾಗುತ್ತೆ? ನಗರಸಭೆ ಅಂತ ಒಪ್ಕೊಳ್ಳದೆ ಹೋದ್ಮೇಲೆ ವಾರ್ಡ್ಗಳಿಗೂ ನಮಗೂ ಸಂಬಂಧ ಏನಿದೆ? ನಮ್ಮ ಗ್ರಾಮ ನಮ್ಮದು, ನಮ್ಮ ಪಂಚಾಯಿತಿ ನಮ್ಮದು. ಆ ಕಾರಣ ಕರಡು ಪ್ರತಿಯನ್ನು, ಬಜೆಟಿನ ಪ್ರತಿಯನ್ನು ನಮ್ಮ ಚಳುವಳಿಯ ಸ್ಥಳದಲ್ಲಿ ಸುಟ್ಟಾಕಿ ನಾವು ಬೆಂಕಿ ಹಚ್ಚಿ ಅದನ್ನು ನಾವು ವಿರೋಧ ಮಾಡಬೇಕಾಗಿದೆ. ಹಾಗಾಗಿ ತಾವುಗಳೆಲ್ಲ ಹೋರಾಟ ಬಂಧುಗಳು. ಪ್ರತಿಭಟನೆಯಲ್ಲಿ ಮಾಜಿ ಯೋಧ ಹೊನ್ನಪ್ಪ, ತಾಪಂ ಮಾಜಿ ಅಧ್ಯಕ್ಷ ಜಿಪಿ ಯೋಗೇಶ್, ಮುಖಂಡರಾದ ಮೋಹನ್, ಲಿಂಗಪ್ಪಾಜಿ, ವೀರಪ್ಪ, ಶಂಕರ್, ಚಂದ್ರಶೇಖರ್, ದೀಪಾ, ಸತ್ಯಾವತಿ, ಶಾಂತಮ್ಮ, ಲಿಂಗಮ್ಮ, ಲಕ್ಷ್ಮಮ್ಮ ಸೇರಿದಂತೆ ಗ್ರಾಮದ ಹಲವಾರು ಮಹಿಳೆಯರು, ಗ್ರಾಮಸ್ಥರು ಹಾಜರಿದ್ದರು.